ನೋಡಿ ಇಲ್ಲಿ ರಾಗಿ ಎಲ್ಲ ಬಿಸಿಲಿಗೆ ಹಾಕಿದ್ವಿ ನಾವು. ಸ್ವಲ್ಪ ಬಿಸಿಲು ಆ ಕಡೆ ಹೋಯ್ತು, ಅದು ಆವಾಗಲೇ ಬಿಸಿಲು ಚೆನ್ನಾಗಿತ್ತು ಹಾಕಿದ್ವಿ. ಈಗ ಈ ಕಡೆಗೆ ಬಂದಿದೆ ಬಿಸಿಲು. ರಾಗಿ ಎಲ್ಲ ನೋಡಿ ಬಿಸಿಲಿಗೆ ಹಾಕಿದ್ವಿ. ಬನ್ನಿ ಆ ಕಡೆ ಇನ್ನೂ ಇದೆ ಗಿಡಗಳು ನೋಡೋಣ. ಇಲ್ಲಿ ಏನು ಹೇಳ, ಕಿಡ್ನಿ ಸ್ಟೋನು, ಪಿತ್ತಕೋಶದ ಕಲ್ಲಿಗೆ ಇದು ಒಳ್ಳೇದಂತ ನೋಡಿ ಎಲೆ. ನೋಡಿ ಇಲ್ಲಿ ಮಾವಿನ ಮರ ಇದೆ ನೋಡಿ. ಇದು ಪಿತ್ತಕೋಶದಲ್ಲಿ ಕಲ್ಲಿರುತ್ತಲ್ಲ, ಅದು ಕರಗಿಸುತ್ತಂತೆ ತಿಂದರೆ. ಇಲ್ಲಿ ಕರ್ಬೇವಿನ ಮರ ಇದೆ. ಅಲ್ಲಿ ಕಾಕಡ ಗಿಡ ನೋಡಿ, ಅಲ್ಲಿ ಹೂವು ಸಣ್ಣ ಬಿಟ್ಟಿದೆ ಅಲ್ಲಿದೆ. ಮತ್ತೆ ಇಲ್ಲಿ ರಾಗಿನೂ ಹಾಕ್ಕೊಂಡಿದ್ರು ನಮ್ಮ ಅತ್ತೆಯವ್ರು ನೋಡಿ. ಇಲ್ಲಿ ತುಳಸಿ ಗಿಡ ಇದೆ, ರಾಗಿನೂ ಹಾಕಿದ್ರು. ರಾಗಿ ಏನು ಇಲ್ಲಿ ಇಲಿಗಳ ಕಾಟ ಜಾಸ್ತಿ ಇದೆ. ಈ ಥರ ಇದೆ ನಮ್ಮ ಕೈ ತೋಟ. ಎಷ್ಟಿದೆ ಗಿಡನೂ ಇದೆ, ಚೇಪೆ ಗಿಡ, ತುಳಸಿ ಎಲ್ಲ ಪ್ರತಿಯೊಂದು ಒಂದೊಂದು ಗಿಡ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಇನ್ನೂ ಇದೆ ನೋಡಿ. ಊರಿಗೆ ಬಂದಿದ್ದೀವಿ, ಅಪ್ಪ ಅಮ್ಮ ನೋಡ್ಕೊಂಡು ಹೋಗೋಣ, ಅವ್ರಿಗೆ ಹುಷಾರಿಲ್ಲ ಹಾಗೆ. ಸೊ ಹಾಗೆ ಬಂದ್ವಿ. ಅವರೊಂದು ಚಿಕ್ಕದೊಂದು ಕೈದೋಟ ಮಾಡ್ಕೊಂಡಿದ್ರು. ಅದರಲ್ಲಿ ಸುಮಾರು ಗಿಡಗಳನ್ನ ಹಾಕಿದ್ದಾರೆ ನೋಡಿ. ತೊಗರಿ ಗಿಡ ಇದೆ, ಮತ್ತು ಈ ಹೆಬ್ಬೇವು ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿ ಹೂ ಅಂತಾರೆ. ಇದು ನಮ್ಮ ಕಡೆ ಅಯ್ಯಪ್ಪ ಸ್ವಾಮಿ ಹೂ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ನೋಡಿ ಹಾಗಲ ನೋಡಿ, ತುಳಸಿ ಗಿಡಕ್ಕೆ ತುಂಬೆ ಹೂ ಅಂತಾರೆ. ಇದು ಶಿವನಿಗೆ ತುಂಬ ಪ್ರಿಯವಾದಂತಹ ಹೂವು. ರಾಮ ತುಳಸಿ ಇದೆ ನೋಡಿದ್ರೆ. ಇಲ್ಲಿ ನೋಡಿ ತೊಗರಿ, ಇಲ್ಲಿ ತುಂಬ ಚೆನ್ನಾಗಿ ನೋಡಿದ್ರ. ಈ ಥರ ಗುಚ್ಚು ಗುಚ್ಚು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಇದೆ, ಸೊ ಅದಕ್ಕೆ ಅವು ಯಾವನ್ನೂ ಬಿಡುತ್ತಾ ಇಲ್ಲ. ಇಲ್ಲಿ ತಾನೇ ಒಂದು ಕಬ್ಬು ಇದ್ರಲ್ಲಿ ಹೊಡ್ಕೊಂಡು ತಿಂದ್ವಿ. ಮತ್ತು ಈಗ ಒಂದು ತೊಗೊಂಡಿದ್ದೀವಿ, ತಗೊಂಡೋಗೋಣ ಅಂತ ಒಂದು ಕಟ್ ಮಾಡ್ಕೊಂಡು. ನೆಕ್ಸ್ಟ್ ಸಂಕ್ರಾಂತಿಗೆ ಅಂತ ಬಿಟ್ಕೊಂಡಿದ್ದೀವಿ ಹಬ್ಬಕ್ಕಿದು. ತೊಗರಿ ಕಾಯಿ ಅಂತ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ, ಗುಚ್ಚು ಗುಚ್ಚು ಬಿಟ್ಟಿದೆ ನೋಡಿ. ಇದೆಲ್ಲ ಗೆಣಸು ಇಷ್ಟೊತ್ತು ಇಲ್ಲಿ ಅಗದ್ವಿ ನೋಡಿ. ಎಲ್ಲ ಗೆಣಸು ಹಾಕ್ಕೊಂಡು ಸುಮಾರು ಸ್ವಲ್ಪ ಗೆಣಸು ಸಿಕ್ಕಿದೆ, ಒಂದು ಅರ್ಧ kg ಆಗೋಷ್ಟು. ಇನ್ನೂ ಜಾಸ್ತಿನೇ ಸಿಕ್ಕಿದೆ ನೋಡಿ. ಸಣ್ಣದಾಗ ಕೈ ತೋಟ ಥರ ಮಾಡ್ಕೊಂಡಿದ್ದಾರೆ ಮನೆ ಹತ್ರ. ತೊಗರಿ ಗಿಡ, ಅವರೆ ಗಿಡ, ಅದರಲ್ಲಿ ನಿಂಬೆ ಗಿಡ, ಎಷ್ಟು ಮಿಕ್ಸ್ ಆಗಿದೆ. ಎಷ್ಟು ಗಿಡಗಳಂತ ಇದೆ ಅಂತ ಹೇಳೋಕ್ಕಾಗಲ್ಲ. ಅದು ಅಂದರೆ ಇಲ್ಲಿ ಇಲ್ಲಿ ಕಾಟ ಜಾಸ್ತಿ. ತಂದೆ ಹೇಳೋ ಪ್ರಕಾರ ಇಲ್ಲಿ ಸ್ವಲ್ಪ ರಾಗಿ ಹಾಕಿದ್ರು, ಒಂದು 10 kg ಆಗೋಷ್ಟು ಬರಬೇಕು ಅಂತಿದ್ರು. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಸ್ವಲ್ಪ ನೋಡಿ ಇಲಿಗಳ ಕಾಟ. ಈ ಇಲಿ ಎಲ್ಲ ಹಗದು ಈ ಥರ ಬಂದು ಇಲಿಗಳು ತಿನ್ನುತ್ತೆ, ಕೋತಿಗಳು ತಿನ್ನುತ್ತೆ, ಎಲ್ಲ ತಿಂದು ಉಳಿದಿದ್ದು ನಾವು ತಿನ್ನೋಕೆ ಅಟ್ಯಾಕ್ ಮಾಡಿದ್ದಾವೆ. ಆದ್ದರಿಂದ ಇಲ್ಲಿ ಯಾವುದನ್ನು ಸಹಿತ ಉಳಿಸ್ದೆ ನಮಗೇನೋ ಸ್ವಲ್ಪ ಬಿಟ್ಟಿದ್ದಾವೆ. ಅವು ಕೊಟ್ಟದನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ನೋಡಿ. ಹಿಪ್ಪು ನೇರಳೆ ಅಂತಾರೆ. ಇದು ರೇಷ್ಮೆ ಗಿಡ ಇದು ಇದೆ. ಈಗದು ಹೆಬ್ಬೇವಿನ ಗಿಡ ನೋಡಿ, ಮೇಲಕ್ಕೆ ಹಾಗೆ ತೋರಿಸಿ. ಹೆಬ್ಬೇವು ಬನ್ನಿ ಇಲ್ಲಿ ನೋಡಿ. ಗೆಣಸೆಲ್ಲ ಬೇಜಾನ್ ಹಾಕ್ಕೊಂಡಿದ್ದೀನಿ. ದಾಸವಾಳ ಚೆನ್ನಾಗಿದೆ ನೋಡಿ, ಅಲ್ಲಿ ಬಿಟ್ಟಿದೆ ನೋಡಿ ದಾಸವಾಳ. ಆ ಥರ ಬಿಟ್ಟಿದೆ ನೋಡಿ, ಈ ಥರ ದಾಸವಾಳ ಹೂವು ತುಂಬ ಚೆನ್ನಾಗಿ ಬಿಡುತ್ತಿದೆ. ಹೂವು ಇಲ್ಲೆಲ್ಲ ಬಿಟ್ಟಿದ್ದಾವೆ ನೋಡಿ, ಆ ಕಡೆ ಎಲ್ಲ ಬಿಟ್ಟಿದೆ. ಇನ್ನು ಯೂಸ್ ಮಾಡ್ಕೋತೀವಿ. ನೇರಳೆ ಮರ ಇದೆ, ಜಮ್ನೇರಳೆ ಹಣ್ಣು ಇಷ್ಟೆಲ್ಲ ಹಾಕ್ಕೊಂಡಿದ್ದಾರೆ. ಎಷ್ಟು ಚಿಕ್ಕ ತೋರ್ತಾರೆ ನೋಡಿ. ಇಲ್ಲಿ ಒಳ್ಳೆ ಬೇವಿನ ಮರ, ಒಳ್ಳೆ ಬೇವಿದೆ. ಇಲ್ಲಿ ತುಳಸಿ ಗಿಡ ನೋಡ್ರಿ ಎಷ್ಟು ಉದ್ದ ಬಂದಿದೆ, ಒಳಗಡೆ ಮೇಲೆವರೆಗೂ ನೋಡಿ. ನೋಡಿ ಅಲ್ಲಿ ನಿಂಬೆಹಣ್ಣು ಗಿಡ ಇದೆ. ಈಗ ನಿಂಬೆಹಣ್ಣು ಒಂದು 6-7 ಕಾಯಿ ಸಿಕ್ತು, ಕಿತ್ಕೊಂಡ್ವಿ ನಾವೀಗ ಊರು ತೊಗೊಂಡೋಗೋಣ ಅಂತ. ಇನ್ನೂ ಇದೆ ಕಾಯಿ ಗಿಡ. ಅದೇ ಹಣ್ಣಾಗಿ ಒಂದು 3-4 ಕಾಯಿ ಉದುರಿತ್ತು, ಕೆಳಗಡೆ ತಗೊಂಡ್ವಿ. ಒಳಗಡೆ ಎಲ್ಲ ಬಿಟ್ಟಿದೆ, ಬಿಟ್ಟಿವೆ ಕಾಯಿ ಸುಮಾರು ಬಿಟ್ಟಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ರೀ ಇದು ನಿಂಬೆಹಣ್ಣು ನೋಡಿ. ಸಣ್ಣ ಪಿಂದೆಗಳಿವೆ, ಅನ್ನೋದು ಹಣ್ಣಾಗಿದೆ. ಎಲ್ಲ ಹಾಕ್ಕೊಂಡಿದ್ದಾರೆ ನನ್ನ ಗಿಡ. ಇದೆಲ್ಲ ಗೆಣಸಿದೆ ಕೆಳಗಡೆ ಗೆಣಸು ಹಾಕಿದ್ದಾರೆ ನೋಡಿ. ಅಡಿಕೆ ಮರ
ಇದಕ್ಕೇನೆ ಎಲೆ ಬಳ್ಳಿಯನ್ನು ಹಬ್ಬಿಸಿದೆ. ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಅದು ಚುಚ್ಕೊಳ್ಳುತ್ತೆ ಮುಳ್ಳು ನೋಡಿ. ಎಲೆ ಬಳ್ಳಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಅಡಿಕೆನೂ ಲಕ್ಷ್ಮಿ ಅಂತಾರೆ, ಎಲೆನೂ ಎರಡು ಒಂದೇ ಕಡೆ ಬಂದಿದೆ ನೋಡಿ. ಎಲ್ಲ ಗೆಣಸು ಇದು ಈ ಕಡೆ ಎಲ್ಲ ನೋಡಿ. ಮತ್ತೆ ಇಲ್ಲೊಂದಿದೆ ಜಮೀನಿನ ಮರ. ಜಮೀನಲ್ಲ ಇದು, ಸಣ್ಣದಾಗ ಕೈ ತೋಟತ್ತಾರೆ ಮನೆ ಪಕ್ಕ. 30x40 ವಿಶಾಲವಾಗಿ ಇಷ್ಟೇ ಜಾಗ. ಈ ಜಾಗದಲ್ಲಿ ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ದಾರೆ ಅಷ್ಟೇ. ಡಾಕ್ಟ್ರುಗಳು ಮತ್ತು ವೀಕ್ಷಕರು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಅದೆಲ್ಲ ಈಗ ನಾವು ಕಟ್ ಮಾಡ್ಕೊಂಡು ಊರು ತೊಗೊಳೋಣ ಅಂತದ್ರಲ್ಲಿ. ಇಲ್ಲಿ ಚೆನ್ನಾಗಿದೆ ನೋಡಿ. ನೋಡಿ ಇದು ಚಿಕ್ಕಡಿ ಗಿಡ. ಇದು ನೋಡ್ರಿ ಏನು ಹೂವು ಬಿಟ್ಟಿದೆ ನೋಡಿ. ಇದು ತೊಗರಿ ಗಿಡ ನೋಡ್ರಿ, ಹೂವು ಎಷ್ಟು ಬಿಟ್ಟಿದೆ ಅಲ್ಲ. ಇಲ್ಲಿ ಮೇಲೆ ಆ ಕಡೆ ಬಂದು ಆ ಕಡೆ ತೋರಿಸೋರಂತ ಇದೆ ನೋಡಿ. ಅಡಿಕೆ ಮರ 3 ಗಿಡ ಇರಬೇಕು. ಅಡಿಕೆ ಅದಲ್ವಾ ಮರ. ಸ್ವಲ್ಪ ಬಾಳೆ ಅಷ್ಟಾಗಿ ಬರ್ತಿಲ್ಲ. ಇದು ಚೆನ್ನಾಗಿ ಬಂದಿಲ್ಲ ಇದು ಅಷ್ಟೊಂದು ನೋಡಿ. ಕಬ್ಬು ಇಲ್ಲೊಂದಿದೆ ಬಂದು ಕಬ್ಬು ಇಲ್ಲೊಂದಿದೆ ಕಬ್ಬು. ಇದು ಕಬ್ಬು ಏನೋ ಅಂತ ಇದೆ. ಕಬ್ಬು ಬಾಳೆ ಎರಡು ಜೊತೆ ಎಲ್ಲ ಇದೆ. ಈ ಆ ಕಡೆಯಿಂದ ತೋರಿಸಿ ನೀಟಾಗಿ. ತೊಗರಿಕಾಯಿ ಎಷ್ಟು ಇಟ್ಟಿದೆ. ನೋಡಿ ಗಟ್ಟಿಯಾಗಿತ್ತಾವ ಅವಕ್ಕಿತ್ತ. ಹುಳಿಗೆ ಚೆನ್ನಾಗಿತ್ತ. ಹುಳಿಗೆ ಆಗ ಇದಕ್ಕಿನ ಬೇಳೆನೂ ಇದಕ್ಕೆ ಹಾಕ್ಬೋದು. ಅಡಿಕೆನೂ ಇದೆ, ಎಲೆನೂ ಇದೆ ನೋಡಿ. ಇಲ್ಲಿನೂ ಇದೆ ವಿತ್ ಕಬ್ಬು ಎರಡು ಹೊಟ್ಟಿಗೆ ಲಕ್ಷ್ಮೀ ಸ್ವರೂಪರಾಗಿ ಬರ್ತಿದ್ದಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಬಂದಮೇಲೆ ಇದು ಯಾವ ಕಬ್ಬು? ಕಬ್ಬು ಅಂತ ಇದ್ದಾರೆ. ಇದು ನೋಡಿ ಬದನೆ ಗಿಡ ಹಾಕ್ಕೊಂಡಿದ್ದಾರೆ ಇದರಲ್ಲೇ. ಹೂ ಗಿಡ. ಇದು ಇನ್ನೊಂದಿದೆ ಬೇವಿನ ಮರ ಈ ಕಡೆ ಬಂದಿದೆ. ಇದು ಗ್ರಹಣ ಹಿಡ್ದಾಗ ಹಾಕ್ತೀವಲ್ವ ನಾವು. ಇದೇನಮ್ಮ ಅನ್ನೋದಿದೆ? ಸರ್ವಸಿದ್ಧಿ ನೋಡಿ. ಸರ್ವಸಿದ್ಧಿ ಅಂತಾರೆ ಇದು ಗಿಡ. ಗ್ರಹಣ ಹಿಡ್ದಾಗ ಹಾಕ್ಕೊಂತೀವಲ್ಲ ನೀರಿಗೆ, ಮನೆಯಲ್ಲಿ ಏನಾದರೂ ಆಹಾರ ಪದಾರ್ಥಗಳಿಗೆ ಟೈಪಲ್ಲಿ ಬರುತ್ತೆ ನೋಡಿ. ಇಲ್ಲೇ ಒಂದಿದೆ ಅಡಿಕೆ ಮರ. ಎಷ್ಟಿದೆ ಅಡಿಕೆ ಮರ? 4 ಇರಬೇಕು. ಗಿಡ ಯಾವ ರೀತಿ ಬಂದಿದೆ? ತುಂಬೆ ಗಿಡ ಚೆನ್ನಾಗಿ ಬಂದಿದೆ. ತುಂಬೆ ಗಿಡಗಳು, ತುಂಬೆ ಶಿವನಿಗೆ ತುಂಬ ಪ್ರಿಯವಾದಂಥದ್ದು ಅದು. ಮತ್ತೆ ಇಲ್ಲಿ ಒಂದೇ ಒಂದು ಗಿಡ ಇದೆ ನೋಡಿ. ಇದು ರುದ್ರಾಕ್ಷಿ. ಆಯ್ತರ ಹಣ್ಣು ಕೈ ತೋಟ ಥರ ಅದರಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ಒಂದೊಂದು ಗಿಡ ಹಾಕ್ಕೊಂಡಿದ್ದಾರೆ ಅವರು. ತುಳಸಿ ಅಂತೂ ಅದರಲ್ಲಿ ಇಲಿಗಳ ಬಿಲನೂ ಸಹಿತ ಇಂಥ ಕಡೆ ನೋಡಬಹುದು ನೀವು. ವಿಶೇಷವಾಗಿ ಇಲಿಗಳು ನಮ್ಮ ಸ್ನೇಹಿತರಾಗಿ ಇಲ್ಲಿ ಬಂದು ಎಲ್ಲವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರು ತಿಂದು ಮಿಕ್ಕಿರೋದನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ಎಲ್ಲ ತಿಂದು ಉಳಿದಿದ್ದು ನಾವು ತಿನ್ಕೊಳ್ತೀವಿ. ಹೌದು ನೋಡಿ. ಅಲೋವೆರಾ ಎಷ್ಟು ಚೆನ್ನಾಗಿ ಬಂದಿದೆ. ಅಲೋವೆರಾ ಇದೆಲ್ಲ ಗೆಣಸು. ನೆಕ್ಸ್ಟು ಶಿವರಾತ್ರಿಗೆ ಅಂತ ಬಿಟ್ಕೊಂಡಿದ್ದಾರೆ. ಈಗ ಚಿಕ್ಕದಾಗಿ ಇದು ಮಾಡಿದ್ದಾರೆ ಗೆಣಸು. ಇದು ನೋಡಿ ಚಿಕ್ಕಡಿ ಗಿಡ. ಒಂದೇ ಗಿಡ ಇದೆ, ಗೆಣ್ಣು ಚಿಕ್ಕಡಿ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಈಗ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ಬಿತ್ತಿತ್ತು, ಕಿತ್ಕೊಂಡಿದ್ದೀವಿ ಈಗ ನಾವು ಲೈಟಾಗಿ. ಚೆನ್ನಾಗಿದೆ. ಈ ಥರ ಬಳ್ಳಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದು ಚಪ್ಪರ ಹಾಕಿ ಬಿಟ್ಟಿದ್ದಾರೆ. ಚಪ್ಪರದವರೇ ಕಾಯಿ ಅಂತ ಹಾಡಿದೆಯಲ್ಲ ಅದು. ಇದು ನೋಡಿದ್ರಲ್ಲ ನಮ್ಮದು ಒಂದು ಚಿಕ್ಕ ಕೈ ತೋಟ ನೋಡಿದ್ರಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಅನ್ನಿಸ್ತು ನಮ್ಮ ಕೈ ತೋಟ ನೋಡಿ. ಇಷ್ಟ ಇರೋದಾದರೆ ಇದರಲ್ಲಿ ಎಲ್ಲ ಗಿಡನೂ ಹಾಕ್ಕೊಂಡಿದ್ದಾರೆ. ತೊಗರಿ ಇದೆ, ನಿಂಬೆಹಣ್ಣು ಗಿಡ ಇದೆ, ಇಪ್ಪನೇರಳೆ, ಇದಕ್ಕಿಂತ 10-15 ಪಟ್ಟು ಹೆಚ್ಚು ವಿಶಾಲವಾಗಿದೆ ಜಾಗ. ಆದರೂ ಅವ್ರು ಹಾಕೋದಿಲ್ಲ. ಅಲ್ಲಿ ನಾಯಿ ಕಾಟನೂ ಇಲ್ಲ, ಕೋತಿ ಕಾಟನೂ ಇಲ್ಲ, ಆದರೂ ಹಾಕ್ಕೊಳ್ಳೋದಿಲ್ಲ ಅವರು. ನೋಡಿ ಇಷ್ಟಲ್ಲಿ ಸಿಂಪ್ಲಿ ಹಾಕ್ಕೊಂಡಿದ್ದೀವಿ. ಈ ವಿಡಿಯೋ ಲೈಕ್ ಆದರೆ, ನೀವು ಇಷ್ಟ ಅದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.